ಸಿಕ್ಕಾಯಿಸಲ್ಲ. ವಾರ್ ಅನ್ನೋದು ಸಿನಿಮಾಕ್ಕೆ ಮಾತ್ರ ಅಲ್ಲ, ಇಡೀ ಪ್ರಪಂಚಕ್ಕೆ ಬೇಡ ಅಂತ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಈಗ. ಸುದೀಪ್ ಅವರನ್ನೇ ಕೆಲವು ವಾರಗಳು ಹುಡುಕೊಂಡು ಬಂದರೆ ಏನು ಮಾಡ್ತಾರೆ? ಯುದ್ಧದಲ್ಲಿದ್ದೀನಿ ಅಂತ ಅರ್ಥ. ರಿಟೈರ್ ಆಗಿದ್ದೀನಿ ಅಂತ ಅಲ್ವಲ್ಲ. ರಾಜ್ಯ ಇನ್ನೂ ಇದೆ, ರಾಜ್ಯ ಆಳ್ತಾ ಇದೀವಿ ಅಂತ ಆಯ್ತಲ್ಲಪ್ಪ. ಯುದ್ಧಕ್ಕೆ ಗೊತ್ತವ್ರೆ ಯಾರು ರಿಟೈರ್ ಆಗಿ ರಾಜ್ಯನೇ ಅಂತ ಕೂತಿರೋ ಮೇಲೆ ಯುದ್ಧ ಕೋಶಸ್ ಏನು ಮಾಡ್ತೀರಾ? ಊಟಕ್ಕೆ ಬನ್ನಿ ಸಾಕು, ಊಟ ಮಾಡ್ಕೊಂಡು. ಬಟ್ ಇನ್ನೊಂದು ಮಾತು ಹೇಳ್ತೀನಿ ನಾನು, ಯುದ್ಧ ಅಂತ ನಾನೇನು ಹೇಳಿದ್ದು ಅದು ನಾನು ಕ್ಲೀನಾಗಿ ಸ್ಪಷ್ಟತೆ ತಗೊಳ್ಳಿ. 25ಕ್ಕೆ ರಿಲೀಸ್ ಆದರೆ ಒಂದು ಯುದ್ಧನೂ ಸ್ಟಾರ್ಟ್ ಆಗುತ್ತೆ ಅಂದರೆ ಅವತ್ತು ಪರ್ಟಿಕ್ಯುಲರ್ಲಿ ಸ್ಪೆಸಿಫಿಕೇಶನ್ 25th ನಾನು ಹೇಳಿದ್ದು ಕರೆಕ್ಟ್. ಅವತ್ತೇ ಸ್ಟಾರ್ಟ್ ಆಗೋದು ನಿಮ್ಮ ಪೈರಸಿ, ಅವತ್ತೇ ಸ್ಟಾರ್ಟ್ ಆಗೋದು, ಹಿಂದಿನ ದಿನ ಅಲ್ಲ. ದಟ್ ಈಸ್ ವಾಟ್ ಐ ಮೆಂಟ್. ಆ್ಯಂಡ್ ವೆನ್ ಐ ಸೇ ಸಮಥಿಂಗ್ ಲೆಟ್ ಮಿ ಟೆಲ್ ಯು, ಡು ವಿ ಆಲ್ವೇಸ್ ಹ್ಯಾವ್ ಅ ಲೈನ್ ಆರ್ ಅ ನೇಮ್? ಯಾರಿಗೆ ರೀಚ್ ಆಗಬೇಕು ಅಂತ ಹೇಳೋದು. ಇವಾಗ ಎಷ್ಟೋ ಜನ ಸ್ಟೇಟಸ್ ಹಾಕೋತಾರೆ, ಅವರಿಗೂ ಬಾಯ್ ಫ್ರೆಂಡಿಗೂ ಗಲಾಟೆ ಆಗುತ್ತೆ. ಸ್ಟೇಟಸ್ ಹಾಕೊಂಡಿರ್ತಾರೆ, ಓದೋರು ಯಾರಿಗೆ ಹೇಳ್ದವರು ನಾನೇನಾರು ಮಾಡೋಣ ಇದು ಎಲ್ಲದೂ ಬರುತ್ತವ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು. ಸೊ ಇದು ಏನಾಗುತ್ತೆ, ನಾನು ಯಾರಿಗೆ ಹೇಳ್ಬೇಕು ಹೇಳಿದೆ, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ ಸರ್, ಧೈರ್ಯವಾಗಿ ವೇದಿಕೆ ಮೇಲೆ ಹೇಳಿ, ಓಡೋಗ್ಲಿಲ್ಲ. ಯಾವ ಆರ್ಟಿಸ್ಟಿಗೂ ಸಂಬಂಧಪಟ್ಟಂಗೆ ನಾನು ಹೇಳಿಲ್ಲ. ಕಾರಣ ಏನಂದರೆ ಪ್ರತಿ ಕಲಾವಿದರು ನನ್ನನ್ನು ಪ್ರೀತಿಸ್ತಾರೆ, ನಾನು ಅವ್ರು ಅಷ್ಟೇ ಪ್ರೀತಿಸ್ತೀನಿ. ಒಬ್ರಿಗೊಬ್ಬರು ಪರಸ್ಪರ ಮಾತಾಡ್ಕೋತೀವಿ, ಎಲ್ರಿಗೂ ಗೊತ್ತು. ಹಂಗೆ ಹೇಳೋಗಿದ್ರೆ ನಾನು ನಾರ್ಮಲಿ ಫೋನಲ್ಲೇ ಹೇಳೋನು, ಯಾರಿದ್ರೆ ಹಾಗೆಲ್ಲ ಮಾತಾಡೋಲ್ಲ ನಾನು. ನೀವು ಅಷ್ಟಂತೂ ನಾನು ಇಂಟರ್ವ್ಯೂ ನೋಡಿದ್ಮೇಲೆ ಸಮಥಿಂಗ್ ಒಂದು ಬೆನಿಫಿಟ್ ಆಫ್ ಡೌಟ್ ಆ್ಯಂಡ್ ರೆಸ್ಪೆಕ್ಟ್ ಯು ಪೀಪಲ್ ಶುಡ್ ಹ್ಯಾವ್. ನೀವು ಹೇಳಿದ್ರಿ 45 ಅಂತ ಹಿಂಗೆ ಹೇಳಿದ್ರಿ, ಎಷ್ಟು ಇಂಟರ್ವ್ಯೂ ನೋಡಿಲ್ವ ನಾನು ಮಾತಾಡಿರೋದು? ಮತ್ತು ಹಾಗಿರ್ಬೇಕಾದ್ರೆ ಅದು ಸುಮ್ಮನೆ ಎಲ್ಲೆಲ್ಲೋ ಕನೆಕ್ಟ್ ಮಾಡೋದು, ಕನೆಕ್ಟಿಂಗ್ ಡಾಟ್ ಯಾರಿಗೆ ಹೇಳ್ಬೇಕು ಹೇಳಿದೆ ಸರ್, ಹೇಳ್ಬಿಟ್ಟಿದ್ದೀನಿ ಅಷ್ಟೇ.